ನಮ್ಮ 2ನೇ ಸಂದಿನ ನಮನಗಳನ್ನ ಸಲ್ಲಿಸುತ್ತ ಒಂದ್ ಕಡೆ ಹಿಂಗ್ ಹೇಳ್ತಾರ. ಏನ್ ಹೇಳ್ತಾರಿಪ್ಪ? ಕೋತಿಗೆ ಗುಣವಿಲ್ಲ, ಮಾತಿಗೆ ಕೊನೆ ಇಲ್ಲ. ಕೋತಿಗೆ ಗುಣ ಇಲ್ಲ, ಮಾತಿಗೆ ಕೊನೆ ಇಲ್ಲ. ಸೋತ ಹೋದವನಿಗೆ ಸುಖವಿಲ್ಲ, ಅರಿದವನಿಗೆ ಜಾತಿನೇ ಇಲ್ಲ, ಸರ್ವಜ್ಞ ಅಂತೇಳಿ ಹೇಳಿದ್ರು. ಈ ವಚನದ ತಾತ್ಪರ್ಯ ಇಷ್ಟೇ ಅದ. ಹೆಂಗದ್ರಿಪ್ಪ? ಬೇಕಾದಂತ ಪ್ರಯತ್ನ ಪಟ್ಟು ಎಷ್ಟೋ ಇದ್ದೆ ಬುದ್ಧಿ ಹೇಳಿದ್ರು ಕೂಡ ಕೋತಿ ತನ್ನ ಗುಣ ಬಿಡುವುದಿಲ್ಲ. ಅದು ಸತ್ರು ಬಿಡುವುದಿಲ್ಲ, ಅದು ವನ ಹಾಳು ಮಾಡುತ್ತಾನ, ಅದಕ್ಕೆ ಸಮಾಧಾನ ಇರುವುದಿಲ್ಲ. ಆ ಗಿಡ ಜಿಗುದು ಈ ಗಿಡ ಜಿಗುದು ಎಲ್ಲ ಕೆತ್ಕೊಂಡು ಹಿಂದೆ ಕೆತ್ಕೊಂಡು ನಂದೇ ಕೆಂಪಗದ ನನ್ನಂತ ಕೆಂಪು ಯಾರು ಇಲ್ಲ ಅಂತೇಳಿ ಆ ಕೋತಿ ಬಲ್ಯಕ್ ಬಾವು ಇರ್ತದ, ನಾನು ಅಂತ ಹಮ್ಮ ಇರ್ತದ. ಹೋದಂತ ಪಾಳ್ಯದಲ್ಲಿ ನಿಮ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ಕೋತ ಹೋಗಿ ಉಮ್ದಿ ಅವ್ರು ನೆನಪು ಹಾರಿಬಿಟ್ಟಾರ. ಹಗಲತ್ತ ಅನ್ನೋದು ನನಗೆ 8 ದಿನದ ಹಿಂದೆ ಮಾತಾಡ್ಯಾರ. ಎಲ್ಲಂದ್ರೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಪೈಕಿ ರೊಳ್ಳಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ಜಾತ್ರೆಗೆ ರಾತ್ರಿ ಹಾಡ್ಕಿ ಮಾನ್ಸಿದ್ದ ಹಿಡಿಯೋಲ್ಲ ರೀ, ನೀವರೇ ಹೇಳ್ರಿ ಅಂತಂದ ಕೂಡಲೇ ನನಗೆ ಅವಂಗ ಮೊದಲೇ ಸರಿ ಇಲ್ಲಪ್ಪ, ಆದ್ರೂ ಪ್ರಯತ್ನ ಮಾಡ್ತೀನಿ, ಹಿಡಿತಾನೋ ಬಿಡ್ತಾನೋ ಒಂದು ಮಾತು ಕೇಳಿದೆ. ಏನು ಹಿಡಿತೀವ ಮನಗುಳಿ, ಅಲ್ಲಿ ಬಳ್ಳೂರಿಗೆ ಹಗಲು ಹಾಡ್ಕ್ಯದ, ಹಗಲು ಹೋಗಿ ರಾತ್ರಿ ಹೆಂಗೆ ಹಾಡೋದು ನಾವು ಅಲ್ಲಿಪ್ಪ ಅಂತಂದ. ಆ ಮಾತು ಹೇಳಿದ್ದೇನ. ಹಗಲು ನಿನ್ನು 8 ದಿನ ಯಾಕೆ ಹಾಡೋಲೆಕ್ಕ? ಹಗಲು ಹಾಡಕ್ಕಿ ಬಳ್ಳೂರಿಗೆ ಒಳಗೆ ಹಗಲು ಹಾಡ್ಕ್ಯದ ಅಂತೇಳಿ ಹೇಳ್ದವ್ ನೀನೇನ್ ನೆನಪು ಯಾಕೆ ಹಾರಿ ಎತ್ ನಾ ಕೇಳಿ ನಾನು. 9 ತನ ಯಾಕೆ ಮುಕ್ಕೊಂದಿಪ್ಪ? 9 ತನ ಯಾಕೆ ಬಿದ್ದೆಪ್ಪ? ತಲಿ ಔಟ್ ಮಾಡಿ ಮುಂದಿನ ತಿಂಗಳು 16ನೇ ತಾರೀಕು, ಈ ತಿಂಗಳು 16ನೇ ತಾರೀಕು ಇಲ್ಲ, ಮುಂದಿನ ತಿಂಗಳ 4ನೇ ತಿಂಗಳು ಏಪ್ರಿಲ್ನಾಗ 4ನೇ ತಿಂಗಳು 16ನೇ ತಾರೀಕಿಗೆ ದಿಂಡವಾರಕ್ಕೆ ಹಾಡ್ಕ್ಯದಾವು. ಇದೇ ತಿಂಗಳು 16ನೇ ತಾರೀಕು ದಿಂಡವಾರಕ್ಕೆ ಹೊಂಟ್ಬಿಟ್ಟ. ನೀವು ಇದು ನೋಡಿದು ಅವಂಗ ಮರು ಹಿಡಿದು ಬಿಟ್ಟದ ಮಾಂತು, ತಲಿ ಸುದ್ದಿಲ್ಲ. ಅವನೊಬ್ಬನ್ ತಗೊಂಡ ನೋಡು, ಯಾಕಲ್ಗೆ ಜೋಗಬಾ ಅಂತೇಳಿ ಮಾಸ್ತರ ಸ್ವಾಮನ್ ತಗೊಂಡ ನೋಡು. ಸ್ವಾಮನ್ ತಗೊಂಡ್ ಕೂಡಲೇ ತೀರಾ ಹುಚ್ಚಾಗಿಬಿಟ್ಟ. ಇದು ಏನು ಸುಡ್ಗಾಡಿ ಸಿರೋಲ್ರಕ್ಕ ಅವ್ರ ಹಣೆ. ಅವನ ಜೀವನಾನೇ ಅಡ್ಡ ಬರೋದ್ರಾಗ ಹೋಗಿಬಿಡ್ತವ್ರು. ಅವ್ರು ಸಾಯಿವರೆಗೆ ಅಡ್ಡನೇ ಹೋಗವ್ರು. ಸತ್ತು ಬಳಕು ನಂದೊಂದು ಆಸೆ ಅದ, ಅಡ್ಡನೇ ಒಯ್ಬೇಕಂತ ನಂದು ಆಸೆ ಅದ. ಅವನ್ನ ಇಲ್ಲ, ಸಾವು ಯಾರಿಗೆ ಬರ್ತದ, ನನಗೆ ಬರ್ತದ, ಅವಂಗೆ ಬರ್ತದ, ನಾ ಅದನ್ನ ಹೇಳೋದಿಲ್ಲ. ನಾ ಅಕಸ್ಮಾತ್ತಾಗಿ ಜೀವಂತವಾಗಿ ಇದ್ನಂದ್ರ ಅವ ಅಕಸ್ಮಾತ್ತಾಗಿ ನನ್ನ ಮುಂದೆ ಅಕಸ್ಮಾತ್ತಾಗಿ ಲಿಂಗೈಕ್ಯ ಆದ್ನಂದ್ರ ಇವ ಅಡ್ಡ ಹರಿಯಾಣ ಮಾರಾಯ. ಉತ್ತರ ಕರ್ನಾಟಕ, ಮಹಾರಾಷ್ಟ್ರ, ದಕ್ಷಿಣ ಸೊಲ್ಲಾಪುರ ಜಿಲ್ಲೆಯಲ್ಲಿ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಅಡ್ಡ ಹರಿಯಾಣ ಇವನ್ ಅಡ್ಡ ಓದ್ ಬಿಡ್ರಿ ಅಂತ ಅವರು ದೈವಕ್ಕೆ ವಿನಂತಿ ಮಾಡ್ಕೋಬೇಕಂತ ನನ್ನ ವಿಚಾರ ಅದ. ಅದಕ್ಕೇನೆ ಇಷ್ಟೆಲ್ಲ ಮಾತಾಡಿ ನಮ್ಮಟ್ಟಕ್ಕೆ ನಾವು ಸುಮ್ಮ ಕೂತ್ಕೊಳ್ಳೆ ಸ್ವಾಮಿ ಎದ್ದ. ಏನ್ ಮಾತಾಡ್ದ? ಸ್ವಾಮಿ ಎದ್ದು ಹೆಂಗ್ರಿ ನಿಮ್ನೆಲ್ಲರನ್ನು ಕೇಳಿ ಏನ್ರಿ ಒಂದಿಟ್ಟು ಚರ್ಚೆ ಮಾಡೋಣೇನ್ರಿ ಅಂದ್ಕೂಳೆ ಮಾಡಿಬಿಡು ಅತ್ತ. ಈ ಕಡೆ ಅವ್ರು ಯಾರೇ ಹೇಳಿದ ಕೂಡಲೇ ಹೇಳಿಬಿಟ್ಟವ. ಏನ್ ಹೇಳ್ದ ಅಂದ್ರ ಶ್ರೀಕೃಷ್ಣ ಪರಮಾತ್ಮಗ 108 ಹೆಸರುಗಳದಾವ. 108 ಸಂಕವನ್ನು ಬಡಿದ ಕೂಡಲೇ ಅವ ಮಾತಾಡಿದ್ದು, ನಾ ಮಾತಾಡಿದ್ದಲ್ಲ. ಸಂಕವನ್ನ ಬಾರಿಸಿದ ಕೂಡಲೇ, ಸಂಕವನ್ನು ಬಡಿದ ಕೂಡಲೇ, ಬಾರಿಸಿದ ಕೂಡಲೇ 108 ಹೆಸರುಗಳ ಬಂದು ಕೃಷ್ಣಗ ಅವ್ರ ಹೆಸರು ಏನು, ಅವ್ರು ಯಾವ್ರ, ಅವ್ರ ತಾಯಿ ತಂದೆ ಯಾರು,
ಹಾ ಅವ್ರು ಯಾವ ಊರಾಗ ಹುಟ್ಟಿದ್ರು, ಹೌದು ತಾರೀಖ್ ಏನಿತ್ತು ಹಾ ಕೇಳ್ತಾನವ. ಹುಚ್ಚುದುಲ್ಯ ಅದದು. ಹೌದು 18 ಪುರಾಣದಾಗ ಆಮೇಲೆ ವಾರ ಯಾವಾದಿತ್ತು, ಹಾ ಹಾ ತಿಥಿ ಯಾವಾದಿತ್ತು, ಹೌದು ಮುಹೂರ್ತ ಯಾವಾದಿತ್ತು, ಟೈಮ್ ಯಾವಾದಿತ್ತು ಅಂತ ಕೇಳ್ತಾನವ. ಹುಚ್ಚುದುಲ್ಯ ಇಟ್ಟು ಹುಚ್ಚುದುಲ್ಯ ಅದದು. ಹೌದು ಅವ್ರ ಅಡ್ಡಾಸ್ರಿ ಏನತ್ ನೋಡು. ಕೃಷ್ಣನ ಅಡ್ಡಾಸ್ರಿ ಹೇಳ್ಬಿಡಪ್ಪ ನೋಡುನು. ನಮ್ದು ಅದ, ನಮ್ದು ಎಲ್ಲಪ್ಪ ರಾಮಪ್ಪ ರೊಳ್ಳಿ ಅದ ನಂದು. ಮುಕ್ಕಾಂ ಪೋಸ್ಟ್ ಮನಗುಳಿ. ಹೌದು ಏನಾಯ್ತು, ಜಿಲ್ಲೆ ವಿಜಯಪುರ ಬಸವನ ಬಾಗೇವಾಡಿ ತಾಲೂಕು ನಂದು ಹಿಂಗದ ನನ್ನ ಪತ್ತ. ಆ ಕೃಷ್ಣನ್ ಹೇಳಿ ನೋಡು, ಯಾವ ಜಿಲ್ಲೆ ಯಾವ ತಾಲೂಕ, ಅವನ ಹೆಸರೇನು, ಅವ್ರ ಅಪ್ಪನ ಹೆಸರೇನು, ಅವ್ರ ಅಡ್ಡ ಹೆಸರು ಅಂತ ಹೇಳಿಬಿಡು, ನಿನಗೆ ಶರಣ ಆಗಿಬಿಡ್ತೀನಿ ನಾನು. ಟೈಮ್ ಎಷ್ಟಿತ್ತು, ವಾರ ಯಾವಾದಿತ್ತು, ತಿಥಿ ಯಾವಾದಿತ್ತು, ನಕ್ಷತ್ರ ಯಾವಾದಿತ್ತು, ಮುಹೂರ್ತ ಯಾವಾದಿತ್ತು ಎಲ್ಲ ಹೇಳಿಬಿಡು. ನಾನು ಒಟ್ಟ ಏನು ಅನ್ನೋದಲ್ಪ ಪುಣ್ಯಾತ್ಮ. ಇನ್ನು ಮ್ಯಾಗಿಂದ ನಿನ್ನಂತ ದೊಡ್ಡ ಮನುಷ್ಯ ಈ ಡೊಳ್ಳು ಹಾಡಿನಲ್ಲಿ ಯಾರೂ ಇಲ್ಲ ಅಂತ ನಾನು ಪದೇ ಹೇಳ್ತೇನೆ. ಹಲೋ 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 ಮೈಕ್ ಸಣ್ಣ ಯಾಕ್ರಿ ಹಿಂಗ್ಯಾಕೆ ಮೈಕ್ ಸಣ್ಣ ಮಾಡಿದ್ರಿ ನೋಡು. ಮತ್ತೆ ಹೇಳಿಬಿಡು ನೋಡೋಣ. ಇಷ್ಟಾಗಿ ಹನುಮಂತನು ರುದ್ರನು ಶಂಕರ ಅವಾಜಿಡು ಅಣ್ಣ. ಶಂಕರ್ ಅಂದ್ರೆ ಮಹಾದೇವ. ಅವ ಶಂಕರ ಮಹಾದೇವ ಸರಿ, ಪರಮಾತ್ಮ ಸರಿ. ಹೌದು ಪರಮಾತ್ಮನು 11 ರುದ್ರಾವತಾರಗಳದು. ಹೌದು 11 ರುದ್ರಾವತಾರದಲ್ಲಿ ಅದರಲ್ಲಿ ಆಂಜನೇಯಂದು ಒಂದು ಅವತಾರ. ರುದ್ರೇನ 11 ಮಂದಿ ರುದ್ರಗಳು ಇದ್ರು ನೋಡು. 11ನೇದವನೇ ಆಂಜನೇಯ. ಆ ಆಂಜನೇಯನು 11 ಅವತಾರಗಳು ಯಾವ್ಯಾವ? ಅವ್ರ ತಾಯಿ ತಂದೆ ಯಾರು? ಹೌದು ಅವ್ರ ಅಡ್ಡಾಸ್ರಿ ಏನು ಹೇಳನಿಲ್ರಿ, ಕೇಳಿರಿಲ್ಲ ನೀವು ಮಾತ್ರ ನೋಡ್ರಿ. ಇವನ್ ಮದ್ವಿ ಬಾಳ ಏನು 1,000 ಹಾಡೇವ್ ನೋಡು, 1000 ಊರು ತಿರುಗಿ ಹಾಡೇವ್ ನೋಡು. ನನ್ನ ಅಂದಾಜ 1000 ಊರೊಳಗ 998 ಊರುಗಳಲ್ಲಿ ಇವನು ಮದುವೆ ಆಗ್ಯದ. ಇವನು ಏನೋ 2 ಊರಿನಾಗ ತಪ್ಪಿಸ್ಕೊಂಡು ಹೋಗ್ಯಾನ. ನೀವು 2% ಅಟ್ಟೆ ತಪ್ಪಿಸ್ಕೊಂಡು ಹೋಗ್ಯಾನ. ನೀವೆಲ್ಲರೂ ಗಟ್ಟಿದ್ರ ಬಳ್ಳೂರಿಗೆ ಅಲ್ಲಿ, ನೀವೆಲ್ಲರೂ ತಾಯಿ ತಂದೆ ಗಟ್ಟಿದ್ರ ಬಳ್ಳೂರಿಗೆ ಅಲ್ಲಿ ಇವನು ಮದುವೆ ಮಾಡಲಾರೇನೆ ಬಿಟ್ಟು ಹೋದಪ್ಪಲ್ಲ. ಇದು ಬೀರುಸಿದ್ದನ ಮಗನೇ ಅಲ್ಲ ಅಂತ ತಿಳ್ಕೊಂಡ್ಬಿಡ್ರಿ ನೀವು. ಯಾರ್ದು ನಂದೇ ಅಕಸ್ಮಾತ್ ತಪ್ಪಾಯ್ತಂದ್ರ ಮಾಲಿಂಗರಾಯನ ಮಗ ಬೀರ್ದೇವ್ರ ಮಗ ಅಂತ ನನ್ನ ಮುಲಾಜ್ ಕಾಯಕ್ ಹೋಗ್ಬೇಡ್ರಿ. ಪಾರ್ಟಿ ಕಟ್ಟಕ್ ಹೋಗ್ಬೇಡ್ರಿ. ಮಾಲಿಂಗರಾಯನ ಸಂತತಿ ಪಾರ್ಟಿ ಕಟ್ಟಕ್ ಹೋಗ್ಬೇಡ್ರಿ. ಒಂದ್ ವೇಳೆ ಅವಂದೇ ಕರೆಕ್ಟ್ ಇತ್ತಂದ್ರ ಹುಚ್ಚುದುಲಿ ಮಾಸ್ತರ್ ನಿಂದು, ಎಲ್ಲಪ್ಪ ಮಾಸ್ತರ್ ನಿಂದು ತಪ್ಪತ್ ಹೇಳ್ರಿ, ನಾ ಕ್ಷಮೆ ಕೇಳ್ತೀನಿ ಎಲ್ಲಾ ದೈವಕ್ನ. ಯಾರ್ದು ತಪ್ಪಿರ್ತದ ಅವ್ರ ತಪ್ಪನ್ರಿ, ಯಾರ್ದು ನ್ಯಾಯದ ಮಾತಿರ್ತದ, ಯಾರ್ದು ಸತ್ಯ ಇರ್ತದ ಅವ್ರಿಗೆ ಮಾತ್ರ ಜೈಕಾರ ಹಾಕ್ರಿ, ಅವ್ರಿಗೆ ಪ್ರೋತ್ಸಾಹ ಮಾಡ್ರಿ. ನಂದು ಸಂತೋಷ. ನಂದು ನಿಮ್ದು ನಮ್ದು ಟಾಳಿ ಅದ. ಇಟ್ಟೆಲ್ಲ ಹೋಗಿ 11 ಮಂದಿ ರುದ್ರನ 11 ಮಂದಿ ಹನುಮಂತನ ಹೆಸರುಗಳು ಕೇಳ್ಯಾನ ನೋಡು. 11 ಮಂದಿಯಲ್ಲೂ ಹುಚ್ಚ 108 ಮಂದಿ ಅದಾರ. ಅದು ಹಿಂಬರ್ಕಿ ಮುಂಬರ್ಕಿ ಕೇಳಿದಾನೆ ಯಾರಿಗ ಗೊತ್ತ. ಅದು 108 ಮಂದಿ ಅದಾರ. ನಿಮ್ಗೆ ಇನ್ನೆಮ್ಗೆ ಓದಂದ್ರೆ ಓದ್ತೀನಿ. ಈಗ 11 ಮಂದಿ ಅಷ್ಟೇ ಹೇಳ್ತೀನಿ ನಾನು. ಅಂಜನಿ ಸುತ ಅಂಜನೇಯ ಪುತ್ರ, ವಾಯುಪುತ್ರ ವಾಯುವಿನ ಮಗ, ಮಹಾಬಲ ಅಪಾರ ಶಕ್ತಿಶಾಲಿ, ರಾಮೇಷ್ಟ ರಾಮನಿಗೆ ಇಷ್ಟವಾದವನು, ಪಾಲ್ಗುಣ ಸಖ ಅರ್ಜುನ ಗೆಳೆಯ, ಪಿಂಗಾಕ್ಷ ಕುಂದು ಬಣ್ಣದ ಕಣ್ಣುಳ್ಳವನು, ಅಮಿತ ವಿಕ್ರಮ ಪರಾಕ್ರಮಿ,
ಉದದಿ ಕ್ರಮ ಸಮುದ್ರ ದಾಟಿದವನು, ಸೀತಾಶೋಕ ವಿನಾಶಕ, ಸೀತೆಯನ್ನು ದುಃಖ ದೂರ ಮಾಡಿದವನು, ಲಕ್ಷ್ಮಣ ದಾತ ಲಕ್ಷ್ಮಣ ಪ್ರಾಣ ಉಳಿಸಿದವನು. 11 ಮುಗಿದು ನೋಡಪ್ಪ ಸ್ವಾಮ, ಸ್ವಾಮ 11 ಮುಗಿದು ನೋಡು. ಇನ್ನು ಕೃಷ್ಣನು 108 ಹೆಸರುಗಳು. ದಶಾವತಾರ ಅದು ಬೇರೆ. ಕೃಷ್ಣನು ವಿಷ್ಣುವಿನ ದಶಾವತಾರಗಳು. ನಾವು ತಪ್ಪ ಹಾದಿ ಹಿಡಿಬಾರ್ದು. ಪರಮಾತ್ಮನು 12 ಅವತಾರಗಳು, 11 ಅವತಾರಗಳು, ದಶಾವತಾರ 10 ಅವತಾರಗಳು. ರಾಮ ಅವತಾರ, ಕೃಷ್ಣ ಅವತಾರ, ಪರಶುರಾಮ ಅವತಾರ, ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರ ಅವತಾರ, ಹಿಂಗ ಎಲ್ಲ 10 ಅವತಾರಗಳ ವಿಷ್ಣು ಧಾರಣ ಮಾಡ್ಕೊಂಡ್ ಬಂದ. ಮುಂದೆ ಕಲಿಕೆ ಅವತಾರ ಆಗುವುದು ದಿನ ಮುಂದೆ ಆಗುವುದು. ಇಂತಲೇ ಆಗ್ತದತ್ತ ಭಾಗವತ್ ಪುರಾಣ ಹೇಳ್ತದ, ನಾ ಹೇಳ್ತಾ ಇಲ್ಲ. ಇಂತಲೇ ಆಗ್ತದ, ಇಂಥ ಜಾಗದಾಗ ಇಂಥ ಮೆಟ್ಟಿಗೆ ಆಗ್ತದ ಅಂತ ಹೇಳ್ತಾರ. ಅದು ಇರ್ಲಿ. ಒಂದು ಉತ್ತರ ಕೊಟ್ಟಂಗೈತಿಲ್ರಿ. 11 ಮಂದಿ ಹನುಮಂತನ ಹೆಸರುಗಳ ಅವತಾರಗಳನ್ನ ಹೇಳಿನಿ. 108 ಮಂದಿ 108 ಮಂದಿ ಹನುಮಂತನ ಹೆಸರುಗಳದಾವು. 108 ಮಂದಿ ನಿನಗೆ ಬರುವುದಿಲ್ಲ ಅನ್ನೋ 108 ಮಂದಿ ಹನುಮಂತನ ಹೆಸರು ವೇದಿಕೆ ಮ್ಯಾಗ ಹೇಳಿ ಹೋಗ್ಲಿಲ್ಲ ಅಂದ್ರೆ ಎಲ್ಲ ಮಸ್ತಾರನೆ ಅಲ್ಲ ತಿಳ್ಕೊಂಡ್ಬಿಡು ನೀನು. ಇನ್ನು ಇವಂದೊಂದು ಕೃಷ್ಣಂದು ಒಂದು ಉಳಿಲಿ, ಇನ್ನೆಂಪಾಳೆ. ಆಮೇಲೆ ನನಗೆ ಇನ್ನೊಂದು ಮಾತು ಕೇಳೋಣ. ಏನ ಮಾಳಿಂಗರಾಯಗ ಬೀರದೇವ್ರು ಕಾಡಿದ್ದ, ಬೇಡಿದ್ದ. ಮಾಳಿಂಗರಾಯ ದಿನ ಬೀಜಗುಂಟಿಯಿಂದ ಬಂದು ನೀನು ಹುಣ್ಣೂರು ಶ್ರೀಡೋನ ಮಠದಲ್ಲಿ ಕುರಿ ಹಾಲು ಉಣಿಸ್ತಿ. ಕರೆ ನಿನ್ನ ಕುರಿ ಹಾಲು ಉಂಡು ನನಗೆ ಬೇಜಾರಾಗಿ ಬಿಟ್ಟದ. ನಾಳೆ ಏನಾದ್ರೂ ಬೆಳಗಿನ ಜಾವಕ್ಕೆ ನನಗೆ ನೀನು ಊಟ ಮಾಡಿಸೋದೇ ಕರೆ ಆಗಿತ್ತಂದ್ರ, ನನ್ನ ಶಿಷ್ಯ ಪರಮ ಶಿಷ್ಯ ನೀನು ನಿಜವಾಗ್ಲೂ ಆಗಿದ್ದೆ ಅಂದ್ರ, ನಾಳೆ ಬೆಳಗಿನ ಜಾವಕ್ಕೆ ನನಗೆ ಹುಲಿ ಹಾಲು ನಂಗಾಗ್ಯದ, ಕುರಿ ಹಾಲು ಉಂಡು ಬ್ಯಾಸರಾಗಿ ಬಿಟ್ಟದ. ಅವಾಗ ಮಾಳಿಂಗರಾಯಿಗ ಮೈ ಮ್ಯಾಗ ಮುಗುಲು ಕಡ್ಕೊಂಡು ಬಿದ್ದಂಗ ಅಕ್ಕದ, 1000 ಚೋಳು ಕಡ್ದಂಗ ಅಕ್ಕದ. ಮಾಳಿಂಗರಾಯ ಬೀರದೇವರಿಗೆ ಅಡ್ಡ ಬಿದ್ದಕ್ಕ ಕಾಲ್ ಮ್ಯಾಗ ಬಿದ್ದಪ್ಪ, ನನ್ನ ಪ್ರಾಣ ನಿನಗಾಗಿ ಹಿಂದೆ ಹೋಗುದು ಮುಂದೆ ಹೋಗುದು ನಿನ್ನ ಸಲುವಾಗಿ ಹಿಂದೆ ಹೋಗಲಿ. ಇದು ಮಣ್ಣಿನ ಕಾಯ, ಹಿಂದಿಲ್ಲ, ನಾಳೆ ಸಾಯ್ಲೇಬೇಕು. ಈ ಧರಣಿ ಮೇಲೆ ಹುಟ್ಟಿ ಬಂದೆ ಒಂದು ಸಾಯ್ಲೇಬೇಕು. ಅಂದ ಸಾಯು ಜೀವ ಹಿಂದೆ ಸಾಯ್ಲಿ. ಕರೆ ನಿಂದೊಂದು ಆಶೀರ್ವಾದ ಇದ್ರ ಹುಲಿ ಹಾಲು ತಂದು ಉಣಿಸ್ತೀನಿ. ಇಲ್ಲಿಲ್ಲ ಅಂದ್ರೆ ದೇಹ ತ್ಯಾಗ ಮಾಡಿಬಿಡ್ತೀನಿ, ತರಲಿಲ್ಲ ಅಂದ್ರೆ ದೇಹ ತ್ಯಾಗ ಮಾಡಿಬಿಡ್ತೀನಿ. ಬೀರದೇವ್ರಿಗೆ ಕೇಳಿದ ಕೂಡಲೇ ಬೀರದೇವ್ರ ಆಶೀರ್ವಾದ ಮಾಡಿ ಹೇಳಿಬಿಡ್ತಾನ. ಹೇಳಿದಂತ ಸಂದರ್ಭದಲ್ಲಿ ಮಾಳಿಂಗರಾಯ ಬೀರದೇವರ ಆಶೀರ್ವಾದ ಪಡ್ಕೊಂಡು ಮನೆಗೆ ಬಂದ ತಾಯಿ ಆಶೀರ್ವಾದ ಪಡಿಬೇಕಂತೇಳಿ ಬಾಗಿಲು ತೋಳಿ ಹಿಡ್ಕೊಂಡು ನೋಡುವಂತ ಸಂದರ್ಭದಲ್ಲಿ ತಾಯಿ ಕಣ್ಣವ್ವ ಮನೆಗೆ ಬಿಟ್ಟಿರ್ತಾಳೆ, ನಿದ್ದೆ ಎತ್ತಿ ಬಿಟ್ಟಿರ್ತದ. ಮನೆಗೆ ಬಂದ ತಾಯಿನ ಎಬ್ಸಿದ್ರ ಪಾಪ ಗುರಿಯಾಗೇನ. ತಾಯಿನ ಎಬ್ಬಿಸಬಾರ್ದು ಅಂತೇಳಿ ನಿದ್ದೆ ಬಿಡ್ತಾನ. ತಾಯಿಗೆ ಏನೋ ಒಂದು ಕನಸು ಬಿದ್ದು ತಾಯಿ ಎದ್ದು ನೋಡಿದ್ರಾಗೆ ಮಾಳಿಂಗರಾಯ ಬಾಗಿಲಿದ್ರಿಗೆ ನಿಂತು ಬಿಟ್ಟಿರ್ತಾನೆ. ಯಾಕೋ ಮಳಪ್ಪ ಬಂದ್ ಎಷ್ಟೊತ್ತಾಯ್ತು, ಯಾಕೆ ನಿಂತಿ? ಅವಾಗ ಮಾಳಿಂಗರಾಯ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ? ತಾಯಿ ನನ್ನ ಗುರು ಬೀರದೇವ್ರ ಕಾಡಬಾರದು, ಕಾಡಿ ಬೇಡಬಾರದು, ಬೇಡ ಹುಲಿ ಹಾಲು ಬೇಡಣ, ಹುಲಿ ಹಾಲು ತರಕ್ ಹೊಂಟಿನಿ, ನಿನ್ನ ಆಶೀರ್ವಾದ ಮಾಡ ಅಂದ ಕೂಡಲೇ ತಾಯಿ ಕಣ್ಣವ್ ಹೇಳ್ತಾಳೆ, ಎಂತ ಹುಚ್ಚದಿವೋ ತಮ್ಮ, ಅವ ನಿನ್ನ ದೇವರ, ನಿನ್ನ ಗುರು ಅಲ್ಲ. ನಿನ್ನ ವೈರಿ ಅದನವ, ನಿನ್ನ ವೈರಿ ಅದನ್ನು. ಯಾರಾದ್ರೂ ಹುಲಿ ಹಾಲು ತರಕ್ ಹೋದವ್ರು ಯಾರಾದ್ರೂ ಜೀವಂತ ಹೊಳ್ಳಿ ಬಂದಿದ್ದು ಉದಾಹರಣೆ ಅದನ. ಬದುಕ್ಯಾರೇನು? ಯಾರೇ ಬದುಕ್ಯಾರನ ತಾಯಿಯ ತಂದ ಮಗನೇ ತಂದ ಟೈಮ್ದಲ್ಲಿ ಮಾಳಿಂಗರಾಯ ಹೇಳ್ತಾನ, ತಾಯಿ ಇದು ಎಂದಾದ್ರೂ ಒಂದಿನ ಜೀವ ಹೋಗ್ಲೇಬೇಕು, ನನ್ನ ಗುರುವಿನ ದಶಿಂದ ನನ್ನ ಪ್ರಾಣ ಹೋಗ್ಲಿ, ನೀ ಆಶೀರ್ವಾದ ಮಾಡಂದ ಕೂಡಲೇ ಕಣ್ಣವು ಆಶೀರ್ವಾದ ಮಾಡಿದ ಕೂಡಲೇ ಹೊರ್ತಿ ನಿಂಬೆಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲುವನ್ನು ತಗೊಂಡು ಬಂದು
ಅವ್ರು ಏನು ಕೇಳ್ಯಾರ ಅಂದ್ರ ಹುಲಿ ಹಾಲು ಏನು ಸುರುಡೊಂದಾಗ ಉಣಿಸ್ಯಾನೋ ಏನು ಹುಲಿಜಂತ್ಯಾಗ ಉಣಿಸ್ಯಾನೋ ಅಂತ ಹೇಳಿ ಕೇಳ್ಯಾರ. ಆ ಹೊರತಿ ನಿಂಬೆ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಗೊಂಡು ಎಲ್ಲಿಗೆ ಹೋದ? ಸಿರುಡೋನ್ಕ್ ಹೋದ. ಸಿರುಡೋಣದಲ್ಲಿ ತನ್ನ ಗುರುವಿಗೆ ಹುಲಿ ಹಾಲವನ್ನು ಕಾಸಿ ಗುರುವಿಗೆ ಅರ್ಪಣೆ ಮಾಡಿ ಊಟ ಮಾಡಿಸಿಬಿಟ್ಟ. ಊಟ ಮಾಡಿಸಿ ಗುರುವಿನ ಆಶೀರ್ವಾದ ಪಡ್ಕೊಂಡು, ಯಪ್ಪ ನಿಂದು ಹೆಸರು ಉಳಿಲಿ ನಂದು ಹೆಸರು ಉಳಿಲಿ ಆಶೀರ್ವಾದ ಮಾಡಂದ ಕೂಡಲೇ ಬೀರದೇವ್ರ ಆಶೀರ್ವಾದ ಮಾಡಿದ ಕೂಡಲೇ ಗುರುವಿಗೆ ಏನು ಹುಲಿ ಹಾಲು ಉಣಿಸಿದ್ದ, ಉಳಿದ ಹಾಲುವನ್ನು ತಗೊಂಡು ಬಂದು ಹುಲಿಜಂತಿಗೆ ಹಿಂದೆ ಜಟ್ಟಿ ನಾರಾಯಣಪುರ ಹೆಸರಿತ್ತು. ಎಲ್ಲಿ ಉಣಿಸಿದ್ದ? ಸಿರುಡೋನದಲ್ಲಿ ಗುರುವಿಗೆ ಹಾಲು ಉಣಿಸಿದ್ದ ಹುಲಿ ಹಾಲ. ಉಳಿದ ಹಾಲು ತಗೊಂಡು ಬಂದು ಜಟ್ಟಿ ನಾರಾಯಣಪುರಕ್ಕೆ ಬಂದ. ಜಟ್ಟಿ ನಾರಾಯಣಪುರಕ್ಕೆ ಬಂದು ಹುಲಿ ಏನು ಕೇಳಿತು ನೋಡು, ನನ್ನ ಹೆಸರು ಕೂನುಳಸ್ ಅಂತೇಳಿ. ಆ ಜಟ್ಟಿ ನಾರಾಯಣಪುರದಲ್ಲಿ ಹುಲಿಯ ಮುಖದ ಅಗಸಿಯನ್ನು ಕಟ್ಟಿಸಿ, ಹುಲಿ ಮುಖದ ಅಗಸಿಯನ್ನು ಕಟ್ಟಿಸಿ ಜಟ್ಟಿ ನಾರಾಯಣಪುರ ಹೆಸರನ್ನು ನಾಮವನ್ನು ಅಳಕಳಿಸಿ ಹುಲಿಜಂತೆ ಅಂತೇಳಿ ನಾಮಕರಣ ಮಾಡಿಬಿಟ್ಟ ಪುಣ್ಯಾತ್ಮರೇ. ಎರಡು ಮುಗಿದು ಇನ್ನವ ಬಪ್ಪರೆ ಹನುಮದನ್ ನೋಡು, ತೇಲಿ ಬಂದು ಕೆನಾಲ್ನಾಗ ತೇಲಿ ಬಂದು ಹೆಣ ಸಾಮನ ಭೀಮ. ಅವ ಸಾಮ, ಇವ ಮಾನಸಿದ ಭೀಮ. ಇವ ಎದ್ದು ನಿಂತ. ಹೌದು, ಇವ ಎದ್ದು ನಿಂತ ಇವ ಒಂದು ಪ್ರಶ್ನೆ ಕೇಳ್ದ. ಏನ್ರಿಪ್ಪ? ಏನದು? ಭರಮದೇವ್ರ ಮತ್ತ ರೇವಣಿಸಿದ್ರು ಹಿಂಗೆಲ್ಲ ಕೇಳ್ದ. ಇದೊಂದು ಮಾತು ಉಳಿಲಿ. ಹೌದು, ಎರಡು ಪುತ್ರ ಅವ್ರು 4 ಕೇಳ್ಯಾರ. 4ರಲ್ಲಿ ನಿಮ್ಮ ಮುಂದೆ 2 ಪುತ್ರ ಕೊಟ್ಟಿನಿ. ಒಂದು ಮಾನಸಿದ ಪೂಜಾರದು ಉಳಿಸಿನಿ, ಒಂದು ಕೇಳ್ಯಾನ, ಒಂದು ಉಳಿಸಿನಿ. ಒಂದು ಸಾಮ 3 ಕೇಳ್ಯಾನ, 3 2 ಹೇಳಿನಿ, ಒಂದು ಉಳಿದದ. ಸ್ವಾಮಂದ್ ಒಂದು ಉಳಿದದ, ಭೀಮಂದ್ ಒಂದು ಉಳಿದದ. ಇವೆರಡು ಮುಂದಿನ ಪಾಳ್ಯಕ್ಕೆ ನಿಮ್ಮೆಲ್ಲರ ಕೃಪಾ ಆಶೀರ್ವಾದ ಮೇಲಾಗಿ ಇಲ್ಲಿರುವಂತ ವಾಯುಪುತ್ರ ಹನುಮಾನ ಅವನ ಕೃಪಾ ಇತ್ತಂದ್ರ, ನನ್ನ ಗುರುವಿನ ಕೃಪಾ ಇತ್ತಂದ್ರ ಹೇಳುವಂತ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ನಿಮ್ಗೊಂದು ಮಾತು ಕೊಟ್ಟು ನಾವೊಂದೆರಡು ಬಿಗಿಲ್ರಿ ಇವ್ರಿಗೆ. ಮಾತು ಹಿಂಗಿರ್ಬೇಕು, ಮಾತೆಲ್ಲಿ ಸಿಕ್ಕಿರ್ಬಾರ್ದು, ನಿನಗ್ ಬಿಗದಂಗಾಗಿರ್ಬೇಕು, ಪ್ರಶ್ನೆ ಕೇಳ್ದಂಗಾಗಿರ್ಬೇಕು, ಹಿಂಗಿರ್ಬೇಕು. ನಿನಗ್ ಬಿಗಿದಂದ್ರೆ ಹಂಗ ಬಿಗಿದಲ್ಲ, ಹಿಂಗ ಬಿಗದಂಗ ಬಿಗಿಬೇಕು. ಡಗ್ಗ ಬಿದ್ದಂಗ ಅಲ್ಲಿದು ಬಿಗಿನಲ್ಲ. ಇವ್ರಿಗೂ ಒಂದು ಮಾತ ಏನ್ರಿಪ್ಪ? ಈ ಪ್ರಥಮದಲ್ಲಿ, ಈ ಸೃಷ್ಟಿಯಲ್ಲಿ ಇದು ಏನು ಬ್ರಹ್ಮಾಂಡ ಅದ ನೋಡು, ಈ ಬ್ರಹ್ಮಾಂಡದಲ್ಲಿ ಮೊದಲಿಗೆ ಹುಟ್ಟಿದಾಕಿನೇ ಹೆಣ್ಣಿನಲ್ಲಿ ಪ್ರಕೃತಾ ದೇವಿ, ಪಾರ್ವತಿ, ದಾಕ್ಷಾಯಣಿ, ಲಕ್ಷ್ಮಿ, ಸರಸ್ವತಿ ಹಿಂದಿಗಡಿಸೆ. ಯಾರು ಇಲ್ಲ ಇವರು, ಯಾರು ಇಲ್ಲ ಇವರು. ಮೊದಲಿಗೆ ಹುಟ್ಟಿದಾಕಿ ಹೆಣ್ಣಿನಲ್ಲಿ, ಹೆಣ್ಣಿನ ಬಳಗದಲ್ಲಿ ಹುಟ್ಟಿದಾಕಿ ಪ್ರಕೃತಾ ದೇವಿ. ಪ್ರಕೃತಾ ದೇವಿಯ ಅವತಾರಗಳು ಎಷ್ಟು, ಅಕ್ಕೂರ್ ಹೆಸರು ಏನು? ಪ್ರಕೃತಾ ದೇವಿಯ ಅವತಾರಗಳು ಎಷ್ಟು, ಅಕ್ಕೂರ್ ಅವ್ರು ಒಂದೊಂದು ಹೆಸರು ಹೇಳು. ಆ ಪ್ರಕೃತಾ ದೇವಿಗೆ ಒಂದೊಂದು ಅವತಾರದಲ್ಲಿ ಶಿಷ್ಯರದಾರ. ಆ ಶಿಷ್ಯರ ಹೆಸರು ಎಷ್ಟು ಮಂದಿ, ಯಾರ್ಯಾರು ಅವ್ರ ಹೆಸರು. ನೀ ಹಂಗಿರ್ತಿ ಹಂಗಿರ್ತೀನೋ ಸಾಮ, ನನಗೆ ಬರುದಿಲ್ಲ ತಿಳ್ಕೊಂಡೇನೆ. ನಿನಗೆ ಮೊದಲು ನಿನಗೆ ಪುರಾಣ ಓದಾಕ ನಿನಗೆ ಬರುದಿಲ್ಲ. ಅದು ಸಂಕ ಬಾರಿಸಿ ಅಂತ ಅಂದಿದ್ದಿಲ್ಲ. ಸಂಕ ಬಾರಿಸೋದಂದ್ರೆ ಏನ್ರಿ? ಇಲ್ಲಿ ಬಾರಿಸ್ತಾರ, ಡೋಳ ಬಾರಿಸ. ನೀ ಹೇಳ್ಬೇಡ ಪುಣ್ಯಾತ್ಮ, ಅವ್ರು ಹೇಳ್ತಾರ, ಮ್ಯಾಜಿಸ್ಟ್ರೇಟ್ ಅವರು, ನಾವಲ್ಲ. ಬಾರಿಸೋದು ಸಂಕ ಬಾರಿಸ್ತಾರ್ರಿ. ಯಾಕ್ರಿ? ಹಲಿಗೆ ಬಡಿತಾರ, ಹಲಿಗೆ ಬಾರಿಸ್ತಾರ. ಸಂಕ ಡೊಳ್ಳ ಬಾರಿಸ್ತಾರ, ಹೌದಿಲ್ರಿ? ಸಂಕ, ಆ ಸಂಕ ಇರ್ತದ, ಅದನ್ನ ಹಿಂಗ್ ಬಾರಿಸ್ತಾರ ಹಿಂಗ. ಹುಚ್ಚುದಿಲ್ಲ. ಸಂಕ ಊದುತ್ತಾರ, ಬಾರಿಸೋದಿಲ್ಲ. ಸಂಕವನ್ನು ಊದುತ್ತಾರ, ಬಾರಿಸೋದಿಲ್ಲ.
ಅದಕ್ಕೆ ಪುಣ್ಯಾತ್ಮ ಸಾಮ ನಿನಗೆ ಪುರಾಣ ಓದಕ್ ಬರುದಿಲ್ಲ, ನಿನಗೆ ಅದ್ರ ಮರ್ಮನು ಕೂಲಿಲ್ಲ. ಹೇರ್ಲಿ ಇನ್ನೊಂದು 18 ಕೇಳ್ತೀನಿ. ಅದನ್ನೇನ ಪ್ರಕೃತಾದೇವಿ ಅವತಾರಗಳು ಎಷ್ಟು ಕೇಳಿ ನೋಡು. ಬ್ರಹ್ಮಾಂಡ ಪುರಾಣದಲ್ಲಿ ಕೇಳಿದ್ ಹೇಳಿ ನಿನ್ನ ತಾಕತ್ತಿದ್ರ ಹೆಸರೇ ಹೇಳ್ಬಿಟ್ರಿ ಆ ಪುರಾಣದು. ನಿನ್ನ ತಾಕತ್ತಿದ್ರ ಹೇಳ. ಇದು ಅಲ್ಲದೆ ನಿನಗೆ ಇನ್ನೊಂದು ಮಾತು 18ರಲ್ಲಿ ಕೇಳ್ತೀನಿ. ಹೇಳ ಏನು? ನಾನು ಬಾಯಿದಿಂದ ನನ್ನ ಶಬ್ದ ಬರ್ತದ. ಹೌದಿಲ್ರಿ? ಶಬ್ದ ಬರ್ತದ. ನೀ ಹಾಡಕತ್ತಿ ನಿನ್ ಶಬ್ದ ಬತ್ತು. ಸ್ವಾಮ ನೀ ಮಾತಾಡಕತ್ತಿ ನಿನ್ ಶಬ್ದ ಬತ್ತು. ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಲ್ಲಿ ಶಬ್ದ ಎಲ್ಲಿ ಉತ್ಪತ್ತಿ ಆಯ್ತು? ಎಲ್ಲಿ ಹುಡ್ತು? ಹಿಂಗ್ ಕೇಳ ಹೊಳ್ಳಿ ಬೀರಪ್ಪನ ಜಾತ್ರೆ ಗಳ್ಳೂರಿಗೆ ಎಲ್ಲಿ ಹೊಳ್ಳಿ ಬೀರಪ್ಪನ ಜಾತ್ರೆ ಬರುವವರೆಗೆ ನೆನಪಿರ್ಬೇಕು. ಹಂಗ ಕೇಳು ಸಾಮ ಸಾಮ ಹಂಗ ಕೇಳ. ಯಾವಾದರೂ ಒಂದು ತಂದು ಇಲ್ಲಾರ್ದು ಒಂದು ತಂದು ಇಲಿಗೆ ಚೊಣ್ಣ ಹೊಲಿಸಿ ಇದ್ದೆಲ್ಲ ಹೋಳಿಗೆ ತಿಂದಿದ್ರಿ ಬರ್ತೈತಿ ಇದಿ. ಹಂಗ ಮಾಡಕ್ ಹೋಗ್ಬೇಡ. 2 ಪ್ರಶ್ನೆ. ಇದನ್ನು ಪುರಾಣ ಹೇಳ್ಯಾನ. ಸಾಮ ಶಬ್ದ ಎಲ್ಲಿ ಹುಡ್ತಾನು? ಇದನ್ನು ಪುರಾಣ ಹೆಸರು ಹೇಳಿ. ಹೇಳದು ಒಂದೇ ಹೇಳಿ. ಇದನ್ನು 2 ತಂದವ ಹೇಳಿಲ್ಲ, ಅಕಸ್ಮಾತ್ ಹೇಳಿಲ್ಲ, ಉತ್ತರ ಹೇಳಿಲ್ಲ ಅಂದ್ರ ನಾನೇನು ಕೇಳಿ ನೋಡಿ. 2 ಪ್ರಶ್ನೆ ಏನು ಕೇಳಿ ನೋಡು. ಅವ ಉತ್ತರ ಹೇಳಿಲ್ಲ, ಸರಿ ಹೇಳಿಲ್ಲ ಅಂದ್ರ ಉತ್ತರವನ್ನ 2 ಪುರಾಣವನ್ನ ತೋರಿಸಿ ನಿಮಗೇನು ಮಾತು ಕೊಟ್ಟಿನಿ ಬ್ರಹ್ಮಾಂಡ ಪುರಾಣ ಅಂತೇಳಿ ಒಂದಕ್ಕೇನು ಮಾತು ಕೊಟ್ಟಿನಿ ನೋಡು. ಅದನ್ನು ಒಂದು 18 ಪುರಾಣದಲ್ಲಿ ಬ್ರಹ್ಮಾಂಡ ಪುರಾಣ, ಇನ್ನೊಂದು 18 ಪುರಾಣದಲ್ಲಿ ಶಬ್ದ ಎಲ್ಲಿ ಉತ್ಪತ್ತಿ ಆಯ್ತು ಮೊಟ್ಟ ಮೊದಲಿಗೆ ಅನ್ನುವಂತ ತಂದು 2 18 ಪುರಾಣ ತೋರಿಸಿ ಉತ್ತರವನ್ನು ಹೇಳಿ ಆರತಿ ಮಾಡಿ ರೊಕ್ಕ ಹೋಯ್ತೀನಿ ಈ ಊರಲ್ಲಿ. ಹೌದು ಹೌದು. 2 ಮುಗಿದು ಇನ್ನ ನೀವು ಇಬ್ಬರು ಒಳಗೆ ಒಬ್ಬರು ಮಾತಾಡ್ರಿ. ಹೌದು. ಸಾಮರೆ ಮಾತಾಡ್ರಿ, ಭೀಮರೆ ಮಾತಾಡ್ರಿ. ನಮ್ ಸಿರ್ಸೈಲನ್ನ ಹಾಡ್ತಾನ ಒಂದ್ ಶಬ್ದ ಏನ್ರಿ ಅಂದಾನನ್ರಿ? ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ. ಇವ ಬರೇ ಅವ ಸಾಮ ಸಿಗ್ತಾನೆ ಎಲ್ಲ ಮಸ್ತಾರ ಕೈಯಾಗ ಸಿಕ್ಕ ಕೂಡಲೇ ಹಿಚಿಕ್ಕಿ ಮಣ್ಣು ಮಾಡ್ತಾನಂತೇಳಿ ಇದು ಅಡ್ವಾಡಿ ಬರ್ತದೆ. ಇದು ಭೀಮ ಇದು ಅವ ಇವ ಆಮೇಲೆ ಇನ್ನೊಂದು ಮಾತು ಕೇಳೋದು. ಹಾಲು ಮತ್ತು ಸಿದ್ಧಾಗಿಯಲ್ಲಿ ಹೇಳಿದ್ರು ಅವರು ಕೊಲ್ಲಿಪಾಟಿ ಸೋಮೇಶ್ವರ ಲಿಂಗದಲ್ಲಿ ರೇವಣಿಸಿದ್ರು, ಉದ್ಭವಿಸಿದ್ರು. ಇವರು ಕೈಲಾಸದಲ್ಲಿದ್ದವ್ರು, ಅವರು ಕೈಲಾಸದಲ್ಲಿದ್ದವ್ರು. ಅಣ್ಣ ಕೈ ಮುಗಿದು ಕಾಲು ಮುಗಿತೀನಪ್ಪ, ಸುಮ್ ಕುಂದ್ರು. ನಿನಗೆ 1000 ಕೋಟಿ ಕೊಟ್ರು ವಿಷಯ ಸಿಗುದಿಲ್ಲ. ನಾನು ತಲೆ ಕೆಟ್ಟು ಹೇಳಕತ್ತೀನಿ. ನಾನು ಇದು ಬಾಜಾರಿನಾಗ ಕುತ್ತು ಬದ್ನಿಕಾಯಿ ಮಾಡ್ದಂಗ ಅಲ್ಲ. ಇದು ನಮ್ದೆಲ್ಲ ಜೀವವನ್ನು ಒತ್ತಿ ಇಟ್ಟು ಮಾಡಿರ್ತೇವೆ. ಎಲ್ಲ ಹಾಲು ಮತದ ಇತಿಹಾಸವನ್ನು ಹೇಳಿ ಸಾರವಾಡ ಸಿದ್ದಪ್ಪ ಮುತ್ತನು ಕಣ್ಣು ಹೋದು. ಮನೆಯಲ್ಲಿ ಏನು ಉಳಿಲಿಲ್ಲ. ಅಂತವೆಲ್ಲ ನಮ್ಮ ಜೀವನ ಒತ್ತಿ ಇಟ್ಟು ಮಾತಾಡಿರ್ತೇವೆ. ನಾವು ಹಾಡಕ್ ಮಾತಾಡೋದಿಲ್ಲ. ಬರೇ 3 ಗುಂಡು ಒಲಿಗುಂಡು ಸಾರವಾಡ ಸಿದ್ದಪ್ಪ ಮುತ್ತನು ಕಣ್ಣು ಹೋದು. ಅವ್ರ ಮಣಿತಾನ ಇವತ್ತಿನ ತನ ಸಾರವಾಡದಾಗ ಅದ. ನಿನ್ನಿನ ರಾತ್ರಿ ಅಲ್ಲಿ ಹಾಡೇವು ನಾವು. ಇಲ್ಲಿ ರೇವಣಿಸಿದ್ರು ಕೈಲಾಸದಲ್ಲಿದ್ರು, ಅಮೋಘಿಸಿದ್ರು ಕೈಲಾಸದಲ್ಲಿದ್ರು. ಅಂದು ಕೊಲ್ಲಿಪಾಟಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿದ್ರು. ಅವಂಗ ಗೊತ್ತಿಲ್ಲ. ಅವಂಗ ಪರಮಾತ್ಮಗ 5 ಮುಖಗಳು. ಯಾವ್ಯಾವ? ಸದೋಜಾತ, ವಾಮನ, ತತ್ಪುರುಷ, ಈಶಾನ್ಯ, ಅಘೋರ ಅಂತೇಳಿ 5 ಮುಖಗಳು. 19ನೇ ಶ್ವೇತ ಕಲ್ಪದಲ್ಲಿ ಸದೋಜಾತ ಮುಖ ಹುಟ್ಟಿ, ಸದೋಜಾತ ಮುಖದಲ್ಲಿ ರೇಣುಕ ಗಣಾಧೀಶರು ಹುಟ್ಟಿ, ಮುಂದೆ ಇಂದ್ರಲೋಕದಲ್ಲಿ ದೇವ ಸಭೆ ಕುಡಿತು. ದೇವ ಸಭೆಯಲ್ಲಿ ಪರಮಾತ್ಮ ತಾಂಬಲು ಕೊಡ್ಬೇಕಂತೇಳಿ ರೇಣುಕ ಗಣಾಧೀಶರು ಹೊಂಟ
ಹುಟ್ಟಂತ ಸಂದರ್ಭದಲ್ಲಿ ದಾರಿಯಲ್ಲಿ ದಾರುಕುಮಾರ ಋಷಿಗಳು ಕೂತಿದ್ರು. ಆ ದಾರುಕುಮಾರ ಋಷಿಗಳಿಗೆ ಕಾಲು ಬಡದ ಕೂಡಲೇ ಶಾಪ್ ಕೊಟ್ಬಿಟ್ರು ಅವರು. ದಾರುಕುಮಾರ ಋಷಿಗಳು ಯಾವಾಗ ನನಗೆ ಒತ್ತು ನೀನು ಹೋಗ್ತೀಯ ಅಂದ್ರೆ ನಿನ್ನ ಮನುಷ್ಯ ಜನ್ಮದಲ್ಲಿ ಹುಟ್ಟು ಅಂತೇಳಿ ಶಾಪ್ ಕೊಟ್ರು. ಶಾಪ್ ಕೊಟ್ಟ ಕೂಡಲೇ ಪರಮಾತ್ಮನ ಬಲ್ಲೆಕ್ಕೆ ಹೋಗಿ ರೇಣುಕಾ ಗಣಾಧೀಶರು ಹೇಳ್ತಾರ, ಅಂಗ್ಲಾಚಿ ಬೇಡ್ಕೊತಾರ, ನಾನು ಮನುಷ್ಯ ಜನ್ಮದಲ್ಲಿ ಹುಟ್ಟುವುದಿಲ್ಲ. ಅಲ್ಲಿ ಮಲಮೂತ್ರ ಅದ, ಅಲ್ಲಿ ಹೊಲಸದ, ಆ ಮನುಷ್ಯ ಜನ್ಮದಲ್ಲಿ ನಾನು ಹುಟ್ಟುವುದಿಲ್ಲ, ಗರ್ಭದಲ್ಲಿ ನಾನು ಹುಟ್ಟಕ್ ಸಾಧ್ಯ ಇಲ್ಲ, ಅಲ್ಲಿ ಮಲಮೂತ್ರದಲ್ಲಿ ನಾನು ಬೀಳಕ್ ಸಾಧ್ಯ ಇಲ್ಲ ಅನ್ನಂತ ಸಂದರ್ಭದಲ್ಲಿ ಪರಮಾತ್ಮ ಒಂದು ಮಾತು ಹೇಳ್ತಾನ, ನೀ ಮಲಮೂತ್ರದಲ್ಲಿ ಹುಟ್ಟುವುದಿಲ್ಲ ಅಂದ್ರೆ ಬಿಡು, ನಾ ಕೊಲ್ಲಿಪಾಟಿಯಲ್ಲಿ ಸೋಮೇಶ್ವರ ಲಿಂಗ ಆಗಿರ್ತೀನಿ. ಆ ಲಿಂಗದಲ್ಲಿ ನೀ ಉದ್ಭವಿಸುವ ತಂದ ಕೂಡಲೇ ಮುಂದೆ ಧರಣಿ ಮಂಡಲದ ಮ್ಯಾಗ ಭೂಮಿ ಮೇಲೆ ಆಂಧ್ರದಲ್ಲಿ ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಲ್ಲಿ ರೇವಣಿಸಿದ್ರು. ರೇಣುಕಾ ಗಣಾಧೀಶರು ಹೋಗಿ ಈ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಏನು ಉದಿಸಿದ್ರು ನೋಡು, ರೇಣುಕಾಚಾರ್ಯ ಆದ್ರು. ರೇಣುಕಾಚಾರ್ಯ ಆಗಿ ಹಂಗೆ ಜಗತ್ ಸಂಚಾರ ಮಾಡುತ್ತಾ ಎಲ್ಲಿ ಹೋದ್ರು? ಮುದ್ದೇಬಾಳ ತಾಲೂಕಿನ ಪಕ್ಕದಲ್ಲಿರುವಂತ ಸರೂರು ಪಕ್ಕದಲ್ಲಿ, ಮುದ್ದೇಬಾಳ ತಾಲೂಕಿನ ಪೈಕಿ ಸರೂರು ಗ್ರಾಮದ ಪಕ್ಕದಲ್ಲಿರುವಂತ ತೂಗುಡದಲ್ಲಿ ಇಡೀ ಭೂಮಿಯನ್ನು ತೂಕ ಮಾಡಾಕಲೆ ರೇಣುಕಾಚಾರ್ಯ ಇಡೀ ಭೂಮಿಯನ್ನು ತೂಕ ಮಾಡಾಕಲೆ ಒಂದು ಗುಲ್ಗಂಜಿ ಅಟ್ಟು ತೂಗುಡ ಭೂಮಿಯಲ್ಲಿ ತೂಕಕ್ಕೆ ಹೆಚ್ಚಾಗಿಬಿಡ್ತು. ತೂಗುಡ ಅಂತೇಳಿ ಹೆಸರು ಬಂದದ. ಅದಕ್ಕೆ ಅಲ್ಲಿ 36 ಮಂದಿ ಕುರುಗಾರ ಹಟ್ಟಿ ಹಾಕಿದ್ರು. ಅಲ್ಲಿ ಹೋಗಿ ಅವ್ರಿಗೆ ಲಿಂಗವನ್ನು ಕಟ್ಟಬೇಕು. ಇವರು ಪಾಪ ಅಡವಿ ಜನಾಂಗದಾರ, ಏನು ಕೂಲಿಲ್ಲ, ಮುಕ್ತ ಸ್ವಭಾವದಾರ ಅದಾರ, ಇವ್ರನ್ನ ಉದ್ಧಾರ ಮಾಡ್ಬೇಕಂತೇಳಿ ಏನು ಕುರುಬರ ಹಟ್ಟಿಯಲ್ಲಿ ಹೋಗಿ ಲಿಂಗವನ್ನ ಶಾಂತಮುತ್ತನಿಗೆ ಲಿಂಗವನ್ನು ಕಟ್ಟಿ ಆಶೀರ್ವಾದ ಮಾಡಿದ್ರು ನೋಡು. ರೇಣುಕಾಚಾರ್ಯ ಹೋಗಿ ತೂಗುಡದಲ್ಲಿ ಕುರುಬರ ಬಾಯಿಯಲ್ಲಿ ರೇವಣಿಸಿದ್ದ. ನಿನಗೇನು ಕೂಣದ ಇಲ್ಲಿ? ನಿನಗೊಂದು ಮಾತು ಕೇಳೋದದ, ನೀ ಇನ್ನು